ನಟಿ ರನ್ಯಾ ರಾವ್ ಕೈ ಹಿಂದೆ ಯಾರೋ ಪ್ರಭಾವಿ ಸಚಿವನ ಕೈವಾಡವಿದೆ ಅಂತ ಕೂಡ ಶಂಕಿಸಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆ ನಟಿ ಜೊತೆ ಕೈ ಜೋಡಿಸಿದ್ದು ಯಾರು, ಅಷ್ಟಕ್ಕೂ ಯಾರ ಆ ಸಚಿವ ಅಂತ ತನಿಖೆಗೆ ಮುಂದಾಗಿದ್ದಾರೆ. ಆ ನಟಿ ಜೊತೆಗಿದ್ದ ರಾಜಕಾರಣಿಗಳು ಯಾರು ಹಾಗಾದ್ರೆ? ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ ಅಂತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಭಾವಿ ಸಚಿವ ಆಗಿರತಕ್ಕಂತ ಸಚಿವನಿಗೆ ಈಗ ಸಂಕಷ್ಟ ಶುರುವಾಗಿದೆ. ಈ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆ ಸಚಿವನ ಕೈವಾಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಪ್ರಭಾವಿ ಸಚಿವನ ಕರ್ಮಕಾಂಡ ಬಯಲಾಗುತ್ತೆ. ಆ ನಟಿಯೊಂದಿಗೆ ಪ್ರಭಾವಿ ಸಚಿವ ಮಾಡಿದ್ದೇನು? ಚಿತ್ರನಟಿ ಜೊತೆ ಇದ್ದ ಆ ರಾಜಕಾರಣಿ ಯಾರು ಹಾಗಾದ್ರೆ? ಕಾಂಗ್ರೆಸ್ ಸಚಿವ ಸಂಪುಟದ ನಾಯಕ. ಸಾಕ್ಷಿಗಳು ಪತ್ತೆಯಾದರೆ ಆ ಸಚಿವನ ಸ್ಥಾನಕ್ಕೆ ಕುತ್ತು ಖಚಿತ. ಸಾಕ್ಷಿಗಳು ಪತ್ತೆಯಾದರೆ ಆತನ ಸ್ಥಾನಕ್ಕೆ ಕುತ್ತು ಖಚಿತ. ಪ್ರಭಾವಿ ರಾಜಕಾರಣಿ ಆಗಿರತಕ್ಕಂತ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವ, ಈತನ ಕರ್ಮಕಾಂಡ ಬಯಲಾಗುತ್ತೆ ಆ ನಟಿ ಬಾಯಿ ಬಿಟ್ರೆ. ಈಗ ಕಾಂಗ್ರೆಸ್ನ ಪ್ರಭಾವಿ ಸಚಿವ ಅಂತಾನೆ ಹೇಳಲಾಗ್ತಾ ಇದೆ. ರನ್ಯಾ ರಾವ್ ಜೊತೆ ಕೈ ಜೋಡಿಸಿದ್ದಾರಾ, ಏನಾದರೂ ಬ್ಲಾಕ್ ಮೇಲ್ ಮಾಡಿದ್ದಾರಾ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದ್ದಕ್ಕಿದ್ದ ಹಾಗೆ ಈಗ ಕಾಂಗ್ರೆಸ್ನ ಪ್ರಭಾವಿ ಸಚಿವನ ಹೆಸರು ಹೊರಬರ್ತಾ ಇದೆ. ದುಬೈನಿಂದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ರಾಜಕಾರಣಿಗೆ ಸಂಕಷ್ಟ ಫಿಕ್ಸ್ ಆಗ್ತಾ ಇದೆ. ರನ್ಯಾ ಕೇಸ್ ಹಿಂದೆ ಇರುವಂತಹ ಪ್ರಭಾವಿ ಕೈಗಳ ಜಾಡು ಪತ್ತೆಯಾಗಿದೆ. ಹಾಗಾದ್ರೆ ಈ ಕೇಸ್ನಲ್ಲಿ ಪ್ರಭಾವಿ ಸಚಿವನ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ರನ್ಯಾ ಕೇಸ್ ಹಿಂದೆ ಇರುವ ಪ್ರಭಾವಿ ಕೈಗಳು ಜಾಡು ಪತ್ತೆಯಾಗಿದೆ. ದುಬೈನಿಂದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ, ರನ್ಯಾ ವಿವಾಹದ ವೇಳೆಯಲ್ಲಿ ಆ ಸಚಿವ ಭಾಗಿಯಾಗಿದ್ದ. ಈಗ ರನ್ಯಾ ವಿವಾಹದ ಸಂದರ್ಭದಲ್ಲಿ ಏನು ಆ ಸಚಿವ ಭಾಗಿಯಾಗಿದ್ದ, ಆ ಸಚಿವನಿಗೆ ಕಂಟಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ರನ್ಯಾ ರಾಜಕೀಯಕ್ಕೂ ಆ ವ್ಯಕ್ತಿಗೂ ದೊಡ್ಡ ನಂಟಿದೆ ಅಂತ ಹೇಳಲಾಗ್ತಾ ಇದೆ. ರನ್ಯಾಗೂ ರಾಜಕೀಯ ವ್ಯಕ್ತಿಗೂ ನಂಟಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದಿಂದ ಬರೋಬ್ಬರಿ 12 ಎಕರೆ ಜಮೀನು ಮಂಜೂರಾಗಿದೆ. ಈಗ ನಟಿ ರನ್ಯಾಗೆ ರಾಜಕೀಯ ನಾಯಕರ ಜೊತೆ ಸಂಪರ್ಕ ಇತ್ತು. ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ರಾಜಕಾರಣಿಯ ಹೆಸರು ಕೂಡ ತಳಕಾಕಿಕೊಂಡಿದೆ. ಈ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವನ ಹೆಸರು ತಗಲಾಕಿಕೊಂಡಿದೆ. ರನ್ಯಾಗೂ ರಾಜಕೀಯ ನಾಯಕರು ನಂಟಿದೆ. ಹಾಗಾಗಿ ಇಂತಹ ಪ್ರಭಾವಿ ನಾಯಕನ ಕೈವಾಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ರನ್ಯಾ ಈ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 14 ಕೆಜಿಗೂ ಹೆಚ್ಚು ಚಿನ್ನವನ್ನ ಏನ್ ತಂದಿದ್ರು, ಇದರ ಹಿಂದೆ ಹಲವು ಪ್ರಭಾವಿಗಳ ಕೈವಾಡವಿದೆ ಅಂತ ಕೂಡ ಸಿಬಿಐ ಶಂಕೆ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಡಿಆರ್ಐ ಅಧಿಕಾರಿಗಳು ಕೂಡ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ರು. ಜೊತೆಗೆ ಈಗ ಸಿಬಿಐ ಕೂಡ ತನಿಖೆಗೆ ಮುಂದಾಗಿದೆ. ಸಿಬಿಐ ಕೂಡ ಇದರಿಂದ ಸಿಂಡಿಕೇಟ್ ಇರಬಹುದು, ಹಲವು ಪ್ರಭಾವಿಗಳ ಕೈವಾಡವಿದೆ. ಎಲ್ಲ ಪ್ರಭಾವಿಗಳ ಕೈವಾಡ ಇರೋದ್ರಿಂದಲೇ ಇಂತಹ ಘಟನೆಗಳು ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಚಿವ ಸಂಪುಟದ ಶಾಸಕನಿಗೆ ಕಂಟಕವಾಗಿದೆ ಅಂತಾನೆ ಹೇಳ್ಬೋದು. ಆ ರಾಜಕಾರಣಿಗೂ ರನ್ಯಾ ರಾವ್ಗೂ ಸಂಬಂಧ. ರನ್ಯಾ ರಾವ್ ವಿವಾಹದಲ್ಲಿ ಭಾಗಿಯಾಗಿದ್ರು ಆ ಸಚಿವ. ಆ ಮದುವೆಯಲ್ಲಿ ಭಾಗಿಯಾಗಿದ್ದ ಆ ಸಚಿವನಿಗೆ ಕಂಟಕ ಶುರುವಾಗಿದೆ. ರನ್ಯಾ ಬಂಧನವಾಗ್ತಾ ಇದ್ದಂತೆ ಆ ಸಚಿವನಿಗೆ ಕಂಟಕವಾಗ್ತಾ ಇದೆ.